ನಮಸ್ಕಾರ ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಕ್ಷಿತ್ ಶೃಂಗೇರಿ ಆರ್. ಅವರು ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟು, ಮೇಲಾಗಿ ರೋಬೋಟಿಕ್ ಕ್ಯಾನ್ಸರ್ ಸರ್ಜರಿಯಲ್ಲಿ ಎತ್ತಿದ ಕೈ. ಅವರು ಸದ್ಯದಲ್ಲಿ ಕ್ಲಿಯರ್ ಮೆಡಿ ರೇಡಿಯಂಟ್ ಸೆಂಟರ್ ಅಂತ ಮೈಸೂರಲ್ಲಿ ಇರುವಂತಹ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಕ್ಸ್ಪರ್ಟ್ ಇನ್ ನಾಟ್ ಓನ್ಲಿ ಸರ್ಜರಿ ಅಂಡ್ ರೋಬೋಟಿಕ್ ಸರ್ಜರಿ ಇನ್ ಮಿನಿಮಲಿ ಇನ್ವೇಸಿವ್ ಆಂಕಾಲಜಿ ಆಲ್ಸೋ. ಅದಲ್ಲದೆ ಅವರು ಆಂಕೋಪ್ಲಾಸ್ಟಿಕ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ಪ್ಲಾಸ್ಟಿಕ್ ಸರ್ಜರಿ ತರ ಮಾಡುವಂತಹ ಸರ್ಜರಿಯಲ್ಲಿ ಕೂಡ ಅವರು ಎತ್ತಿದ ಕೈಯಾಗಿದ್ದಾರೆ. ಮೇಲಾಗಿ ಅವರು ಡಬಲ್ ಗೋಲ್ಡ್ ಮೆಡಲಿಸ್ಟು, MS ಜನರಲ್ ಸರ್ಜರಿಯಲ್ಲೂ ಗೋಲ್ಡ್ ಮೆಡಲು, ಆಮೇಲೆ MCH ಆಂಕಾಲಜಿಯಲ್ಲೂ ಕೂಡ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅದರ ಮೇಲೆ ಅಡ್ವಾನ್ಸ್ಡ್ ಡಾವಿನ್ಸಿ ರೋಬೋಟಿಕ್ ಸರ್ಜರಿಯಲ್ಲಿ ಸರ್ಟಿಫಿಕೇಶನ್ ಕೂಡ ಪಡೆದಿದ್ದಾರೆ. ಸ್ವಾಗತ ಡಾಕ್ಟರ್ ರಕ್ಷಿತ್ ಅವರೇ, ನಮಸ್ಕಾರ. ತುಂಬಾ ಧನ್ಯವಾದಗಳು ನನ್ನ ಕರೆದಿದ್ದಕ್ಕೆ. ನೀವು ದೊಡ್ಡ ಸರ್ಜನ್, ಅದು ಆಂಕೋ ಸರ್ಜನ್ ಕ್ಯಾನ್ಸರ್ಗೆ. ಆದರೆ ನಮ್ಮ ಜನರಿಗೆ ಮೊಟ್ಟ ಮೊದಲು ಈ ಕ್ಯಾನ್ಸರ್ ಅಂತಂದ್ರೆ ಅರ್ಬುದ ಕಾಯಿಲೆ ಅಥವಾ ಏಡಿ ಹುಣ್ಣ ಅಂತ ಏನಂತೀವಲ್ಲ, ಅದು ಅದರ ಬಗ್ಗೆ ಕೆಲವೊಂದು ಸತ್ಯ ಮಿತ್ತಗಳು, ಜನರ ತಲೆಯಲ್ಲಿ ತಪ್ಪು ಕಲ್ಪನೆಗಳಿದೆ. ಅದನ್ನು ಹೋಗಲಾಡ್ಸಕ್ಕೆ ಇವತ್ತು ಮಾತಾಡೋಣ. ಸುಮಾರು 8 ರಿಂದ 9 ಲಕ್ಷ ಜನ ಪ್ರತಿ ವರ್ಷ ಈ ಕ್ಯಾನ್ಸರ್ ಇಂದ ಸಾಯ್ತಾ ಇದ್ದಾರೆ. ಎಲ್ರು ಏನ್ ಅನ್ಕೊಂಡಿದ್ದಾರೆ, ಕ್ಯಾನ್ಸರ್ ಬಂತು ಅಂತಂದ್ರೆ ಸಾವು, ಇನ್ನೇನು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಇನ್ನು ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಅದು ಅನುವಂಶಿಕವಾಗಿ ಬರುತ್ತೆ ಅಂತ. ಹೌದು, ಕೆಲವೊಂದು ಅನುವಂಶಿಕವಾಗಿ ಬರ್ಬೋದು, ಆದ್ರೆ ಎಲ್ಲಾ ಕ್ಯಾನ್ಸರ್ಗಳು ಅನುವಂಶಿಕವಾಗಿ ತಂದೆ ತಾಯಿಯಿಂದ ಬರುತ್ತಾ, ಮನೆಯಿಂದ ಬರುತ್ತಾ? ಹೇಳಿ. ಇದು ನನಗೆ ಬರೋ ಕಾಮನ್ ಕ್ವಶನ್ ಮೇಡಮ್. ಏನಂತಾರೆ ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ನನ್ನ ತಂದೆ ತಾಯಿಗೆ ಇರ್ಲಿಲ್ಲ ಸರ್ ಕ್ಯಾನ್ಸರ್, ನಮ್ಗೆ ಹೆಂಗ್ ಬಂತು ಕ್ಯಾನ್ಸರ್, ಇದಕ್ಕೇನಾದ್ರು ಕಾರಣಗಳಿದ್ಯಾ ಅಂತ ಕೇಳ್ತಾರೆ. ಬಟ್ ಅದು ಕಾಮನ್ ಕ್ವಶನ್ ಇದೆ, ನನ್ಗೆ ಕಾಮನ್ ಕ್ವಶನ್. ನಾನು ಅದೇ ಯಾವಾಗ್ಲೂ ಒಂದೇ ಒಂದು ವರ್ಷ ಹೇಳ್ತೀನಿ, 90% ಕ್ಯಾನ್ಸರ್ ಬರಕ್ಕೆ ಕಾರಣ ನಮ್ ಲೈಫ್ ಸ್ಟೈಲ್ ಡಿಸೀಸ್ ಆಗಿರ್ಬೋದು, 10% ಜೆನೆಟಿಕ್ ಕಾಸ್ ಅಂತ ಇರುತ್ತೆ. ಸೊ ಜೆನೆಟಿಕ್ ಕಾಸ್ ಗಳೇ, ಈಗ ನಿಮ್ ತಂದೆ ತಾಯಿ ಇಲ್ಲ ನನಗೆ ಯಾಕೆ ಕ್ಯಾನ್ಸರ್ ಬಂತು ಅಂದ್ರೆ ಅದಕ್ಕೆ ನಾವು ಆತ್ಮವಿಮರ್ಶೆ ಮಾಡಿ ನೋಡ್ಬೇಕು, ಏನಕ್ಕೆ ಬಂತು, ನಮ್ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತ ನೋಡ್ಬೇಕು. ಸೊ ಇದು ಕಾಮನ್ ಮಿತ್ತು. ಇನ್ನೊಂದೇನಪ್ಪಾ ಅಂದ್ರೆ, ನನ್ನ ತಾಯಿಗೆ ಕ್ಯಾನ್ಸರ್ ಇತ್ತು, ನನಗೆ ಕ್ಯಾನ್ಸರ್ 100% ಬಂದ್ಬಿಡುತ್ತಾ ಅಂತ ಟೆನ್ಷನ್ ಮಾಡ್ಕೊಂಡ್ ಬರೋರು ಇತ್ತೀಚಿನಿಂದ ತುಂಬಾ ಜಾಸ್ತಿ ಆಗಿದ್ದಾರೆ. ನಿನ್ನೆ ತಾನೇ ಒಂದು ಕೇಸ್, ಅವರು ಕೂಡ ಶೀಸ್ ವರ್ಕ್ಸ್ ಇನ್ ಮೆಡಿಕಲ್ ಫೀಲ್ಡ್, ಬಟ್ ಅವ್ರ ತಾಯಿಗೆ ಅವ್ರ ದೊಡ್ಡಮ್ಮಗೆ ಇಬ್ಬರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಏನೋ ಒಂದು ಗಂಟು ಕಾಣಿಸ್ಕೊಂತು, ಇಮಿಡಿಯೇಟ್ ಆಗಿ ಟೆನ್ಷನ್, ಸರ್ ಅವ್ರಿಬ್ರಿಗೆ ಇತ್ತು ಜೆನೆಟಿಕ್ ಬಂದ್ಬಿಟ್ಟಿದೆ ಸರ್ ಕ್ಯಾನ್ಸರ್ ಅಂತ ಬಂದಿದೆ. ಸೊ ಎಲ್ಲಾ ಕ್ಯಾನ್ಸರ್ಗಳು ಕೂಡ ಜೆನೆಟಿಕ್ ಇಂದಾನೆ ಬರ್ಬೇಕು ಅಂತ ಏನಿಲ್ಲ. ಸೊ ನಮ್ದು ಲೈಫ್ ಸ್ಟೈಲ್ ಡಿಸೀಸ್ ಆಗಿರ್ಬೋದು, ಹಲವಾರು ಕಾರಣಗಳಿದೆ, ಒಂದೇ ಕಾರಣ ಅಂತ ನಾವು ಹೇಳಕ್ಕಾಗಲ್ಲ, ಹಲವಾರು ಕಾರಣಗಳಿದೆ. ಸೊ 90% ಆಫ್ ದಿ ಕ್ಯಾನ್ಸರ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಡಿಸೀಸ್ ಆಗಿರ್ಬೋದು, ಬರೀ 10% ಜೆನೆಟಿಕ್ ಡಿಸೀಸ್ ಇದೆ. ಸೊ ಬರೀ ಜೆನೆಟಿಕ್ ಅಂತ ತಪ್ಪು ಕಲ್ಪನೆ ಮಾಡಬೇಡ. ಅದೇನಾಗುತ್ತೆ, ಕೆಲವರು ಸೆಲೆಬ್ರಿಟಿಗಳು ಆ ಮೊದ್ಲೇನೆ ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟು ಓವರಿ ತಕ್ಕೊಳ್ಳೋದೆಲ್ಲ ಮಾಡ್ತಾರೆ. ಸೊ ಅದು ಒಂಥರ ಸೆನ್ಸೇಷನಲೈಸ್ ಆಗ್ಬಿಟ್ಟು ಅದು ತಂದೆ ತಾಯಿಯಿಂದ ಬರುತ್ತೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ನೀವು ಸರಿಯಾಗಿ ಹೇಳಿದ್ರೆ 10% ಮಾತ್ರ ಅನುವಂಶಿಕ, ಇನ್ನು 90% ನಮ್ಮ ತಪ್ಪುಗಳಿಂದ ಅಂತ. ನಾವು ಮಾಡೋ ತಪ್ಪುಗಳಲ್ಲಿ ಕಾಮನೆಸ್ಟ್ ಪ್ರಿವೆಂಟಬಲ್ ಕಾಸ್ ಆಫ್ ಕ್ಯಾನ್ಸರ್ ಅಂದ್ರೆ ಟೊಬ್ಯಾಕೊ ಕನ್ಸಂಪ್ಷನ್, ತಂಬಾಕು ಸೇವನೆ. ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಕೆಲವರು ಆ ತಂಬಾಕನ್ನ ಬಿಟ್ಬಿಡ್ತಾರೆ, ಗುಟ್ಕಾ ತಿನ್ನೋದನ್ನ ಮರ್ತ್ಬಿಡ್ತಾರೆ. ಅಯ್ಯೋ, ಸಕ್ಕರೆ ತಿಂದ್ರೆ ಬರುತ್ತಾ ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬರುತ್ತಾ ಅಂತ ಕೇಳ್ತಾರೆ. ಅದು ಸರಿನಾ ಸುಳ್ಳ ಅಂತ. ಈಗ ಈ ಇಂಟರ್ನೆಟ್ ಮತ್ತೆ ಈ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಇದೊಂದು ಕ್ವಶನ್ ಅಂತೂ ಕಾಮನ್ ಆಗೋಗಿದೆ. ಸರ್, ನಾನು ಸಕ್ಕರೆ ತಿನ್ನೋದ್ ಬಿಟ್ಟರೆ ಕ್ಯಾನ್ಸರ್ ಬೆಳೆಯಲ್ವಂತೆ ಅಂತ ಕೇಳಿದ್ದಾರೆ. ಸಕ್ಕರೆ ತಿನ್ನೋದ್ ಬಿಟ್ರೆ ಬರೀ ಕ್ಯಾನ್ಸರ್ ಬೆಳೆಯೋದಿಲ್ಲ, ನೀವು ಕೂಡ ಬೆಳೆಯಕ್ ಆಗೋದಿಲ್ಲ. ಸಕ್ಕರೆ ಅನ್ನೋದೇನಪ್ಪಾ ಅಂದ್ರೆ ಅದೊಂದು ಕ್ಯಾನ್ಸರ್ಗೆ ಏನಾದ್ರು ಒಂದು ಅಂಶ ಬೇಕು ಬೆಳೆಯಕ್ಕೆ, ಶುಗರ್ ನ ಯುಟಿಲೈಸ್ ಮಾಡುತ್ತೆ. ಹಂಗಂತ ಶರೀರದಲ್ಲಿರೋ ಎಲ್ಲಾ ಜೀವಕಣಗಳಿಗೆ ಸಕ್ಕರೆ ಬೇಕೇ ಬೇಕಾಗುತ್ತೆ. ಶುಗರ್ ಜಾಸ್ತಿ ಯುಟಿಲೈಸ್ ಮಾಡುತ್ತೆ. ಹಂಗಂತ ಹೇಳಿ ನೀವು ಬರೀ ಸಕ್ಕರೆ ತಿಂದಿದ್ದೆಲ್ಲ ಬರೀ ಕ್ಯಾನ್ಸರ್ಗೆ ಹೋಗುತ್ತೆ ಅಂತಲ್ಲ. ಸೊ ಶುಗರ್ ತಿಂದ್ರೆ ಕ್ಯಾನ್ಸರ್ ಜಾಸ್ತಿ ಬೆಳೆದ್ಬಿಡುತ್ತೆ ಅನ್ನೋದಿಲ್ಲ. ಇನ್ ಜನರಲ್ ಶುಗರ್ ನ ತಿನ್ನೋದ್ ಕಮ್ಮಿ ಏನಕ್ಕೆ ಮಾಡ್ಬೇಕು ಅಂತಂದ್ರೆ, ನೋ ರಿಫೈನ್ಡ್ ಶುಗರ್ಸ್ ಆರ್ ಹೆಲ್ದಿ. ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ದೇಹಕ್ಕೆ ಬರೀ ಕ್ಯಾನ್ಸರೇ ಬರ್ಬೇಕು ಅಂತಿಲ್ಲ, ಬೇರೆ ಹಲವಾರು ತೊಂದರೆಗಳು ಕಾಸ್ ಮಾಡ್ಬೋದು. ನಾನು ಶುಗರ್ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗೋದು ತಪ್ಪು ಕಲ್ಪನೆ. ಶುಗರ್ ನ ಯುಟಿಲೈಸ್ ಮಾಡುತ್ತೆ ಕ್ಯಾನ್ಸರ್ ಸೆಲ್ಸ್, ಹೌದು, ಬಟ್
ಅದೊಂದೇ ಕ್ಯಾನ್ಸರ್ ಸೆಲ್ ಅಲ್ಲ, ಬೇರೆ ಬೇರೆ ಎಲ್ಲಾ ಅಂಗಾಂಗಗಳು, ಬಾಡಿ ಸೆಲ್ಸ್ಗಳು, ನರ್ವ್ ಸೆಲ್ಸ್ ಎಲ್ಲದಕ್ಕೂ ಶುಗರ್ ಅವಶ್ಯಕತೆ ಇದೆ. ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ಬರೀ ಶುಗರ್ ತಿನ್ನೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗತ್ತೆ ಅನ್ನೋದು ಬಹಳ ತಪ್ಪು ಕಲ್ಪನೆ. ಎಸ್ಪೆಷಲಿ ಇಂಟರ್ನೆಟ್ ಏರಾ, ಇನ್ಸ್ಟಾಗ್ರಾಮ್ ಅಲ್ಲಂತೂ ಅದು ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಶುಗರ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದು ತಪ್ಪು. ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಹಾಗಾಗಿ ಕಾಯಿಲೆಗಳು ಬರೋದು ಹೆಚ್ಚಾಗತ್ತೆ ಹೊರತಾಗಿ ಕ್ಯಾನ್ಸರೇ ಬರುತ್ತೆ ಅಂತ ಏನಲ್ಲ. ಕ್ಯಾನ್ಸರ್ ಸೆಲ್ಗಳು ಬಳಸುತ್ತೆ, ಬೇರೆ ಸೆಲ್ಸ್ಗಳು ಸಕ್ಕರೆನ ಬಳಸುತ್ತೆ. ಜನರಲ್ ಬ್ಯಾಡ್, ಒಳ್ಳೇದಂತೂ ಅಲ್ವೇ ಇಲ್ಲ. ಬರೀ ಕ್ಯಾನ್ಸರ್ಗೆ ಅಂತನಲ್ಲ, ಇನ್ ಜನರಲ್ ಎಲ್ಲಾ ಹೆಲ್ತ್ಗೂ ಎಲ್ಲಕ್ಕೂ ಅಡ್ವೈಸಬಲ್ ಅಲ್ಲ. ಇತಿಮಿತದಲ್ಲಿ ಏನೇ ತಿಂದ್ರು ಬಾಳ ಹೋಗ್ತದೆ. ಹೌದು. ಈಗ ಕೆಲವು ಸಲ ಏನಂತಂದ್ರೆ ಆ ಗಡ್ಡೆ ಗೊತ್ತಾಗತ್ತೆ, ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗಿರುತ್ತೆ. ಅದು ಯಾವ ಗಡ್ಡೆ ಕ್ಯಾನ್ಸರೋ ಬಿನೈನ್ ಅಂತ ನೋಡಕ್ಕೆ ಡಾಕ್ಟರ್ ಬಯಾಪ್ಸಿ ಮಾಡಿ ನೋಡ್ತೀವಿ ಅಂತಂತಾರೆ. ಯಾಕಂದ್ರೆ ಬಯಾಪ್ಸಿನಲ್ಲಿ ಖಚಿತವಾಗಿ ಗೊತ್ತಾಗತ್ತೆ ಯಾವ ಥರದ್ದು, ಯಾವ ಸ್ಟೇಜು ಎಲ್ಲ ಅಂತ. ಅದನ್ನ ಹೇಳಿದ್ರೆ ಒಪ್ಪೋದಿಲ್ಲ. ಅಯ್ಯೋಯ್ಯೋ, ಆಪರೇಷನ್ ಮಾಡಿದ್ರೆ, ಬಯಾಪ್ಸಿ ಮಾಡಿದ್ರೆ ಇಡೀ ಶರೀರದಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಭಯಪಡೋ ಜನರು ಇದ್ದಾರೆ. ಅವ್ರಿಗೇನ್ ಹೇಳ್ತೀರಾ ನೀವು? ಬಯಾಪ್ಸಿ ಅಂದ್ರೆ ಲೈಫ್ ಸೇವಿಂಗ್ ಪ್ರೊಸೀಜರ್. ಅದು ನಿಮ್ಗೆ ಕ್ಯಾನ್ಸರ್ ಅಲ್ಲಿ ಹಲವಾರು ರೀತಿಗಳಿದೆ, ಒಂದೇ ರೀತಿ ಕ್ಯಾನ್ಸರ್ ಅಂತ ಇರಲ್ಲ. ಅಡಿನೋ ಕಾರ್ಸಿನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಸಾರ್ಕೋಮಗಳಾಗಿರ್ಬೋದು, ಲಿಂಫೋಮಗಳಾಗಿರ್ಬೋದು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದೇ ಬಯಾಪ್ಸಿಯಿಂದ. ಬಯಾಪ್ಸಿಲಿ ಖಚಿತಪಟ್ಟಾಗ ಮಾತ್ರ. ಸೊ ಬಯಾಪ್ಸಿಯಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಕೆಲವು ಕ್ಯಾನ್ಸರ್ಗಳಿಗೆ ಬಯಾಪ್ಸಿ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದು ಟ್ಯೂಮರ್ ಮಾರ್ಕರ್ಸ್ ಬ್ಲಡ್ ಅಲ್ಲೇನೆ ಕಂಡು ಹಿಡಿಯೋದ್ರಿಂದ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ. ಬಟ್ ಬಯಾಪ್ಸಿನೇ ಉತ್ತಮ. ಬಯಾಪ್ಸಿಲಿ ಇವಾಗ ಇನ್ನೂ ಅಡ್ವಾನ್ಸ್. ಈಗ ನಾವು ಫಸ್ಟ್ ಬರೀ ಕ್ಯಾನ್ಸರ್ ಟ್ರೀಟ್ ಮಾಡ್ತಾ ಇದ್ವಿ, ಇವಾಗ ಆತರ ಇಲ್ಲ. ಈಗ ವಿ ಟ್ರೀಟ್ ದಿ ಮಾರ್ಫಾಲಜಿ ಆರ್ ಟ್ಯೂಮರ್ ಬಯಾಲಜಿ ಅಂತ ಕರಿತೀವಿ. ವಿ ಟ್ರೀಟಿಂಗ್ ದ ಜೆನೆಟಿಕ್ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ವಿ. ಸೊ ಬಯಾಪ್ಸಿ ಬಹಳ ಮುಖ್ಯ. ಬಯಾಪ್ಸಿಯಿಂದ ಅಂತೂ ಕ್ಯಾನ್ಸರ್ ಸ್ಪ್ರೆಡ್ ಆಗಲ್ಲ. ಸರ್ಜರಿ ಅಂತ ಬಂದಾಗ ಎಲ್ಲರಿಗೂ ಒಂದು ಕಾಮನ್ ಮಿತ್, ಸರ್ಜರಿ ಮಾಡ್ಬಿಟ್ರೆ ಡಾಕ್ಟ್ರೆ ಜಾಸ್ತಿ ಸ್ಪ್ರೆಡ್ ಆಗತ್ತಂತೆ, ರಕ್ತಕ್ಕೆ ಸ್ಪ್ರೆಡ್ ಮಾಡ್ಬಿಡ್ತೀರಂತೆ. ಈ ಅಡ್ವಾನ್ಸ್ಮೆಂಟ್ ಏನೇನ್ ಆಗಿದೆಯಲ್ಲ, ಅದರಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಹೈಪೆಕ್ ಅಂತ ತುಂಬಾ ಅಡ್ವಾನ್ಸ್ಮೆಂಟ್ ಏನಾಗಿದೆ. ಸೊ ನಾವು ಈಗ ಏನಾದ್ರು ವಿ ಆರ್ ಇನ್ ದ ಏರಾ ಆಫ್ ಕನ್ಸರ್ವೇಷನ್ ಅಂತೀವಿ. ಅಂದ್ರೆ ಫಂಕ್ಷನ್ ನ ಪ್ರಿಸರ್ವ್ ಮಾಡಬೇಕು. ಸೊ ಪೇಷಂಟ್ ಕೆಪಾಸಿಟಿನ ಕುಗ್ಗಿಸಬಾರ್ದು ಅನ್ನೋದು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಬಂದಿರೋದ್ರಿಂದ ಸರ್ಜರಿಯಿಂದ ಯಾವುದೇ ಕಾರಣಕ್ಕೂ ಜಾಸ್ತಿ ಸ್ಪ್ರೆಡ್ ಮಾಡೋದಿಲ್ಲ. ಸರ್ಜರಿ ಈಸ್ ಒನ್ ಆಫ್ ದ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಸರ್ಜರಿ ಆಗ್ತಾ ಇದೆ ಅಂತಂದ್ರೆ ಎಲ್ಲರಿಗೂ ಖುಷಿ ಪಡ್ಬೇಕು. ಏನಕ್ಕಂದ್ರೆ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಗೆ ಹೋಗ್ತಾ ಇದೀವಿ. ಇಟ್ ಈಸ್ ಮೋರ್ ಆಫ್ ಅ ಕ್ಯೂರೇಟಿವ್. ಪ್ಯಾಲೇಟಿವ್ ಇಂಟೆಂಟ್ ಅನ್ನೋಕ್ಕಿಂತ ಜಾಸ್ತಿ ಸರ್ಜರಿಯಿಂದ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಜಾಸ್ತಿ. ಸೊ ಸರ್ಜರಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ಮೊದ್ಲಾದ್ರೆ ರಾಡಿಕಲ್ ಸರ್ಜರಿ ಅಂತ ಈಗ ಬ್ರೆಸ್ಟ್ ಸರ್ಜರಿ ಕೂಡ ಸಿಂಪಲ್ ರೋಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಇಂದ ಮಾಡ್ತಾ ಇದ್ವಿ. ಸೊ ಬಯಾಪ್ಸಿ ಬಹಳ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಮೇಡಮ್ಗೆ ನಿಮ್ಗೆ ಹೇಳ್ದಂಗೆನೆ ಟಿಶ್ಯೂ ಡಯಾಗ್ನೋಸಿಸ್ ಗಿಂತ ಜಾಸ್ತಿ ವಿ ಆರ್ ಟ್ರೀಟಿಂಗ್ ಇಟ್ ಮಾಲಿಕ್ಯುಲರ್ ಲೆವೆಲ್ ಟ್ರೀಟ್ಮೆಂಟ್. ಸೊ ಈಗ ಜಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ ಇದೆ, ಅಡಿನೋ ಕಾರ್ಸಿನೋಮಾ ಟ್ರೀಟ್ಮೆಂಟ್ ಇಲ್ಲ. ಟಾರ್ಗೆಟೆಡ್ ಥೆರಪೀಸ್ ಏನಾದ್ರು ಇದೆಯಾ, ಇಮ್ಯುನೋಥೆರಪೀಸ್ ವರ್ಕ್ ಆಗತ್ತಾ, ಎಷ್ಟು ಲೆವೆಲ್ ವರ್ಕ್ ಆಗುತ್ತೆ, ಇವನ್ ಜೆನೆಟಿಕ್ ಮಾರ್ಫಾಲಜಿ ಯಾವ ತರ ಇದೆ, ಜೆನೆಟಿಕ್ ಟ್ರೀಟ್ಮೆಂಟ್ ಹೆಂಗ್ ಕೊಡ್ಬೇಕು. ಸೊ ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದ್ದಷ್ಟು ನಮ್ಗೆ ಲೈಫ್ ಏನ್ ಮುಂದೆ ಲೈಫ್ ಎಷ್ಟು ದಿನ ಬದುಕಬಹುದು ಅಥವಾ ಗುಣಪಡಿಸಬಹುದು ಎಲ್ಲ ಇವಾಗ ಫಸ್ಟ್ ಹ್ಯಾಂಡ್ ಅಲ್ಲೇ ಗೊತ್ತಾಗುತ್ತೆ. ಸೊ ಬಯಾಪ್ಸಿಯಿಂದ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗೋದಿಲ್ಲ. ಬಯಾಪ್ಸಿನೇ ಜೀವ ಉಳಿಸೋದು ಒಂದು ಪ್ರೊಸೀಜರ್. ಜೀವ ಉಳಿಸಕ್ಕೆ ಬಯಾಪ್ಸಿ ಮಾಡಿ ಕರೆಕ್ಟ್ ಸರ್ಜರಿ ಮಾಡಿದ್ರೆ ಜೀವ ಉಳಿಯುತ್ತೆ, ಅದರಿಂದ ಸಾವು ಬರೋದಿಲ್ಲ. ಆದ್ರೆ ಕೆಲವ್ರು ಏನ್ ಅನ್ಕೊಳ್ತಾರೆ, ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ ತಕ್ಷಣ ಎದೆ ಹೊಡ್ಕೊಂಡ್ಬಿಡ್ತಾರೆ, ಅಯ್ಯೋ ಮುಗ್ದಾಗ ಹೋಯ್ತು, ಇನ್ನು ನಾನು ಬದುಕಕ್ಕೆ ಆಗೋದಿಲ್ಲ ಅಂತ. ನಾವು ಎಷ್ಟೋ ಜನ ಕ್ಯಾನ್ಸರ್ನ ಗೆದ್ದು ಬಂದವ್ರನ್ನ ಹೀರೋಗಳ ತರ ಎಲ್ಲ ಕಡೆಗೂ ನಾವು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಇದು ಮಾಡ್ತೀವಿ. ಅಂದ್ರೆ ಭಯದಿಂದ ದೂರವಾಗಿ ಅವ್ರು ಗೆಲ್ತಾರೆ ಅಂತ. ಈ ಭಯ ಜನರಲ್ಲಿ ಇದೆ ಅಲ್ಲ, ಕ್ಯಾನ್ಸರ್ ಅಂದ್ರೆ ಸಾವು ಅನ್ನೋದು, ಅದು ಸತ್ಯನ ಮಿಥ್ಯನ? ಇದಕ್ಕೊಂದು ನಾನು ಯಾವಾಗೂ ನನ್ನ ಪೇಷಂಟ್ಗೆ ಒಪಿಡಿ ಬಂದಾಗ ಫಸ್ಟ್ ನಾನು ಹೇಳೋದು ಅಂತಂದ್ರೆ, ಫಸ್ಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಂದ್ರೆ ಧೈರ್ಯ. ಮೊದಲಿಂದ ಫಸ್ಟ್ ನಾನು ಪಾಸಿಟಿವ್ ಫೀಡ್ಬ್ಯಾಕ್ ಎಷ್ಟು ಚೆನ್ನಾಗಿ ಇವೆಲ್ಲ ದೇರ್ ಆಲ್ ಇಂಟರ್ಲಿಂಕ್ಡ್, ಸೈಂಟಿಫಿಕಲಿ ಇಂಟರ್ಲಿಂಕ್ಡ್. ನೀವು ಪಾಸಿಟಿವ್ ಫೀಡ್ಬ್ಯಾಕ್ ಎಷ್ಟು ಮಾಡಿದಷ್ಟು ಬಾಡಿಲಿ ಇಮ್ಯೂನ್ ಸಿಸ್ಟಮ್ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾವು ವಿ ಆರ್ ಇನ್ ದ ಏರ್ ಆಫ್ 2026. ಇವಾಗ ಕ್ಯಾನ್ಸರ್ ಅಂದ್ರೆ ಡೆತ್ ಸೆಂಟೆನ್ಸ್ ಅಲ್ಲ, ಅದು ಪುನರ್ಜನ್ಮ. ಇನ್ನೊಂದು ಲೈಫ್ಗೆ ನೀವು ಹೋಗುವಂತ ಒಂದು ಕಾಯಿಲೆ, ಸಣ್ಣ ಕಾಯಿಲೆ. ನಾನು ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಅಂತಂದ್ರೆ, ನಾನು ಕೋವಿಡ್ ಡ್ಯೂಟಿ ಮಾಡ್ತಾ ಇರ್ತೀನಿ. ಒಂದು 90 ವರ್ಷದ ಅಜ್ಜ ಇರ್ತಾರೆ, ಇನ್ನೊಬ್ಬ ಅವ್ರದೇ ಮೊಮ್ಮಗ ಒಬ್ಬ 35-36 ವರ್ಷದ ಒಬ್ಬ ಮೊಮ್ಮಗ ಇರ್ತಾರೆ. ಇಬ್ಬರಿಗೂ ಕೋವಿಡ್ ಬಂದಿರುತ್ತೆ. ಬಟ್ ಅಜ್ಜನ್ಗೆ ಕೋವಿಡ್ ಸ್ಕೋರ್ ಅಂತ ನಾವ್ ಏನೇನ್ ಕರಿತೀವಿ ತುಂಬಾ ಜಾಸ್ತಿ ಇರ್ತಿತ್ತು. ಬಟ್ ಸತ್ತಿದ್ದು ಮೊಮ್ಮಗ. ಏನಕ್ಕೆ ಅಂತಂದ್ರೆ ಆ ಹೆದರಿಕೆಯಿಂದ. ಅಜ್ಜಗೆ ಆ ಹೆದರಿಕೆ ಇರ್ಲಿಲ್ಲ.
ಅಜ್ಜ ಆರಾಮಾಗಿ ಡಿಸ್ಚಾರ್ಜ್ ಆಗ್ಬೋದು. ನಾನು ಈ ಎಕ್ಸಾಂಪಲ್ ಎಲ್ಲಾ ಪೇಷಂಟ್ ನಾನು ಏನ್ ಕೊಡ್ತೀನಿ ಅಂತಂದ್ರೆ, ಧೈರ್ಯ ಒಂದ್ ಇದ್ರೆ, ಪಾಸಿಟಿವ್ ಫೀಡ್ಬ್ಯಾಕ್, ನಮ್ಮ ಬಾಡಿಗೆ ಪಾಸಿಟಿವ್ ಫೀಡ್ಬ್ಯಾಕ್ ಎಷ್ಟು ಕೊಡ್ತೀರಾ, ನಾವ್ ಏನೇ ಇಂಜೆಕ್ಷನ್ಸ್ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ನಿಮ್ದು ಟ್ರೀಟ್ಮೆಂಟ್ ಏನೇನ್ ಕೇಳಿದ್ರೆ ಧೈರ್ಯ. ನಿಮ್ ಮನೆಯವ್ರ ಜೊತೆ ಆಗಿರ್ಬೋದು, ಸ್ವಂತ ಧೈರ್ಯ ಆಗಿರ್ಬೋದು, ಅಥವಾ ಅಕ್ಕಪಕ್ಕದವರು ಅಥವಾ ನಮ್ಗಳು ಧೈರ್ಯ ಒಂದಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆಗಳು ಹಲವಾರಿದೆ. ಕ್ಯಾನ್ಸರ್ ಅದೇ ತರಾನೇ. ಸೊ ನೀವು ಮೇಡಮ್ ನೀವು ಹೇಳಿದಂಗೆ ಕ್ಯಾನ್ಸರ್ ವಾರಿಯರ್ಸ್ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ, ಬಿಕಾಸ್ ಟ್ರೀಟ್ಮೆಂಟ್ ಕ್ಯಾನ್ಸರ್ ಗೆಲ್ಲೋದಾಗಿರ್ಬಹುದು, ಟ್ರೀಟ್ಮೆಂಟ್ ಆಗೋ ಸೈಡ್ ಎಫೆಕ್ಟ್ ಗೆಲ್ಲೋದಾಗಿರ್ಬೋದು, ಇದ್ರ ಎಲ್ಲಾದ್ರ ಜೊತೆ ಮನಸ್ಥಿತಿ ಮತ್ತೆ ಧೈರ್ಯದಿಂದ ಗೆದ್ದು ಬರ್ತಾರಲ್ಲ, ಅವ್ರಿಗೆ ವಾರಿಯರ್ಸ್ ಪಟ್ಟ ಅನ್ನೋದು ಬಹಳ ಇಂಪಾರ್ಟೆಂಟ್. ಲೈಫ್ ಕ್ಯಾನ್ಸರ್ ಅಂದ್ರೆ ಡೆತ್ ಸೆಂಟೆನ್ಸ್ ಅಲ್ಲ, ಪುನರ್ಜನ್ಮ. ಇದು ಹೊಸ ಜನ್ಮ. ನೀವು ಇನ್ನೂ ಸಾಧನೆ ಮಾಡಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಅಂತ ದೇವ್ರು ಕೊಟ್ಟಿರೋ ಒಂದು ಟೆಸ್ಟ್, ಪರೀಕ್ಷೆ ಅಷ್ಟೇ. ಪಾಗತ್ತಿಗೆ ನೀವು ಮಾಡಿರೋ ಸಾಧನೆಗಳನ್ನ ಹೇಗೋಸ್ಕರ ಇದು ಪುನರ್ಜನ್ಮ ಅಂತ ನಾನು ಹೇಳ್ತೀನಿ. ಎಲ್ಲಾ ಪೇಷಂಟ್ಗೆ ನಾನು ಹೇಳ್ತೀನಿ, 1% ಚಾನ್ಸ್ ಇದೆಯಾ ಟ್ರೈ ಮಾಡಿ. ಬಿಕಾಸ್ ಯಾರು ಏನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. 1% ಚಾನ್ಸ್ ಇದ್ರು ವಿ ಹ್ಯಾವ್ ಟು ಫೈಟ್ ಟಿಲ್ ಯುವರ್ ಲಾಸ್ಟ್ ಬ್ರೆತ್ ಅಂತೀವಿ. ಸೊ ಧೈರ್ಯದಿಂದ ಎದುರಿಸಿದಷ್ಟು ಗುಣ ಆಗೋ ಚಾನ್ಸಸ್ ಅಷ್ಟೇ ಚೆನ್ನಾಗಿದೆ. ನಾನು ಅಂತ ಎಕ್ಸಾಂಪಲ್ಗಳು ನನ್ನ 10 ವರ್ಷ ಕೆರಿಯರ್ ತುಂಬಾ ನೋಡ್ಬಿಟ್ಟಿದ್ದೀನಿ. ಧೈರ್ಯದಿಂದ ಯಾರು ಬರ್ತಾರೋ ಅವ್ರು ಗುಣ ಆಗೋಗಿರೋರು ತುಂಬಾ ಜನ ಇದ್ದಾರೆ. ಸರಿಯಾಗಿ ಹೇಳಿದ್ರಿ. ಧೈರ್ಯಂ ಸರ್ವತ್ರ ಸಾಧ್ಯತೆ ಅಂತ. ಧೈರ್ಯದಿಂದ ಫೇಸ್ ಮಾಡಿದ್ರೆ ಸರಿ ಇರುತ್ತೆ. ಅದಲ್ಲದೆ ಕೂಡ ಇದ್ರ ಹೇಳ್ತಾರೆ, ಯಾರು ಮೆಡಿಟೇಷನ್ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಂಡ್ರೆ ಆ ಎಂಡಾರ್ಫಿನ್ಸು ನ್ಯೂರೋಪೆಪ್ಟೈಡ್ಸ್ ಇರ್ತಾರಲ್ಲ, ಅದರಿಂದ ಅವರಿಗೆ ಪೇನು ಸಫರಿಂಗು ಇದೆಲ್ಲ ಕಡಿಮೆ ಆಗತ್ತೆ. ಆಮೇಲೆ ಪೇನ್ ರಿಲೀವಿಂಗ್ ಟ್ಯಾಬ್ಲೆಟು ಇಂಜೆಕ್ಷನ್ಗಳು ಕೂಡ ಕಡಿಮೆ ಬೇಕಾಗತ್ತೆ ಅಂತ. ಆದ್ರೆ ಎಲ್ಲರೂ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಈ ಕಾಯಿಲೆ ಬಂದಾಗ ಸ್ಟ್ರೆಸ್ ಪಟ್ಕೊಳ್ಳೋದು ಒಂದಾಯ್ತು. ಕೆಲವ್ರು ಏನ್ ಅನ್ಕೊಳ್ತಾರೆ, ಸ್ಟ್ರೆಸ್ ಆಗಿತ್ತು, ನನ್ನ ಜೀವನದಲ್ಲಿ ಸ್ಟ್ರೆಸ್ ವಿಪರೀತ ಆಯ್ತು, ಅದಕ್ಕಿಂತ ನನ್ ಕ್ಯಾನ್ಸರ್ ಬಂತು ಅಂತಾರೆ. ಅದು ನಿಜಾನಾ? ಒಂದು ಕಾಲದಲ್ಲಿ ನಾನು ಕ್ಯಾನ್ಸರ್ ನಾನು ಯಾವಾಗ ಓದಕ್ ಸ್ಟಾರ್ಟ್ ಮಾಡಿದೆ ಅಂತ ಅಂದಾಗ, ಅವಾಗ ನಮ್ಗೆ ಚಾಪ್ಟರ್ಗಳು, ಮೇಡಮ್ ನೀವು ಹೇಳ್ದಂಗೆ ಸ್ಮೋಕಿಂಗು, ಆಲ್ಕೋಹಾಲ್. ಈಗ ಸಂಬಡಿ ಕಂಪ್ಯೂಟರ್ ಮುಂದೆ ಸ್ಟ್ರೆಸ್ ಮಾಡ್ಕೊಂಡು ಕೂತಿರೋನು ಇಸ್ ಆಸ್ ಗುಡ್ ಆಸ್ ಸ್ಮೋಕಿಂಗ್ 10 cigarettes per day ಅಂತ. ಸೊ ಸ್ಟ್ರೆಸ್, ನಾವು ಆಲ್ಕೋಹಾಲ್ ಸ್ಮೋಕಿಂಗ್ ಇಂದ ನಾವು ಸ್ಟ್ರೆಸ್ ಬಾಡಿ ನಾವು ತಗೊಳ್ಳೋದಲ್ದೇನೆ ಆಲ್ರೆಡಿ ಇಂಟರ್ನಲ್ ಎನ್ವೈರನ್ಮೆಂಟ್ ನಾವೇ ಡಿಸ್ಟ್ರಾಯ್ ಮಾಡ್ತಾ ಇದೀವಿ. ಮೇಡಮ್ ನೀವು ಹೇಳ್ದಂಗೆ ಎಂಡಾರ್ಫಿನ್ಸ್ ಏನೇನು ರಿಲೀಸ್ ಆಗ್ತಂತ, ಅದೇ ತರನೇ ಬ್ಯಾಡ್ ಹಾರ್ಮೋನ್ಸ್ ಅಂತ ಕರಿತಾರೆ. ಅದಕ್ಕೆ ನಾವು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ. ಕೆಟ್ಕೋಲಮಿನ್ಸ್, ಕಾರ್ಟಿಸೋಲ್, ಅವು ದೇ ಹ್ಯಾವ್ ಇಲ್ ಇಫೆಕ್ಟ್. ಎಸ್, ಯಾವಾಗ ಏನಾಗುತ್ತೆ, ಇನ್ ಜನರಲ್ ಬಾಡಿ ಇಮ್ಯೂನ್ ಫಂಕ್ಷನ್ ಏನೇನ್ ಕಮ್ಮಿ ಮಾಡುತ್ತೋ, ವಿ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್ ಆರ್ ಕ್ಯಾನ್ಸರ್, ಎನಿಥಿಂಗ್ ಆಗಿರ್ಬೋದು. ಸೊ ಮೆಡಿಟೇಷನ್ ಇಸ್, ನೀವು ಹೆಂಗೆ ಹೇಳ್ದಂಗೆ 15 minutes ಆಫ್ ಮೆಡಿಟೇಷನ್, ಇಟ್ ಇಸ್ ಪ್ರೋನ್ ದಟ್ ಅಟ್ ಲೀಸ್ಟ್ 20 to 25% ಕ್ಯಾನ್ಸರ್ ನ ಕಮ್ಮಿ ಮಾಡುತ್ತೆ. 15 minutes ಆಫ್ ಮೆಡಿಟೇಷನ್, ಸಿಂಪಲ್ 15 minutes ಆಫ್ ಮೆಡಿಟೇಷನ್. ಇದ್ರ ಬಗ್ಗೆ ಯಾರು ಅಷ್ಟು ನೋಡಲ್ಲ. ಎವ್ರಿಬಡಿ ಇಸ್ ವೆರಿಡ್ ಅಬೌಟ್ ಫಿಸಿಕಲ್ ಹೆಲ್ತ್ ಹೇಳ್ತಾರೆ, ಬಟ್ ಮೆಂಟಲ್ ಹೆಲ್ತ್ ಇಸ್ ಆಲ್ವೇಸ್ ಅ ನೆಗ್ಲೆಕ್ಟೆಡ್ ಪಾರ್ಟ್. ಸೊ ಸ್ಟ್ರೆಸ್, ನಾನು ಆಗ್ಲೇ ಹೇಳಿದಂಗೆ ಸ್ಟ್ರೆಸ್ ಒಂದು ಕಾಲದಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದ್ದಿದ್ದು ನಮ್ಮ ಸಿಲೆಬಸ್, ಇವಾಗ ಫಸ್ಟ್ ಪೇಜಿಗೆ ಬಂದಿದೆ ಅಂತಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸ್ಟ್ರೆಸ್ ಇಂದ ಆಗೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆಯಲ್ಲ, ದೇ ಆರ್ ನೋನ್ ಟು ಕಾಸ್ ಡಿಸಾಸ್ಟರ್ ಇನ್ ದಿ ಸರ್ಕೇಡಿಯನ್ ರಿದಮ್. ಸೊ ಈ ಸರ್ಕೇಡಿಯನ್ ರಿದಮ್ ನಮ್ದು ಏನ್ ಡಿಸಾಸ್ಟರ್ ಆಗುತ್ತೆ, ದೇ ಆರ್ ಆಲ್ ಗೋಯಿಂಗ್ ಟು ಡ್ಯಾಮೇಜ್ ದ DNA. ಸೊ ಇನ್ ಜನರಲಿ ವಿಲ್ ಪ್ರೋನ್ ಫಾರ್ ಎನಿ ಕೈಂಡ್ ಹಾರ್ಟ್ ಡಿಸೀಸ್ ಆಗಿರ್ಬೋದು, ಕ್ಯಾನ್ಸರ್ ಇನ್ಫೆಕ್ಷನ್ ಆಗಿರ್ಬೋದು, ಚಾನ್ಸಸ್ ತುಂಬಾ ಜಾಸ್ತಿ. ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕ್ ಆಗೋದು ನಾವು ಸುಮಾರವಾಗಿ ನೋಡ್ತೀವಿ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಸ್ಟ್ರೆಸ್ ಇಂದ ಕ್ಯಾನ್ಸರ್ ಬರೋದ್ರ ಬಗ್ಗೆ ಜನ ಗಮನ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಈ ತರ ಇರೋರ್ಗೆ ಕೊನೆಗೆ ನೀವು ಏನು ಕಿವಿ ಮಾತು ಹೇಳ್ತೀರಿ? ಸಿಂಪಲ್, ನಮ್ಗೆ ದೇಹಕ್ಕೆ ಬೇಕಾಗಿರೋದು 3 ಇಂಪಾರ್ಟೆಂಟ್ ಹೆಲ್ತ್ ಅಂತ ಹೇಳ್ತೀವಿ. ಒಂದು ಮೆಂಟಲ್ ಹೆಲ್ತ್, ಆಲ್ರೆಡಿ ಹೇಳ್ದಂಗೆ 15 ನಿಮಿಷದ ಮೆಡಿಟೇಷನ್. ಇನ್ನೊಂದು ಫಿಸಿಕಲ್ ಹೆಲ್ತ್, ದಿನದಲ್ಲಿ ನಿಮ್ಮ ದೇಹಕ್ಕೆ ನೀವು 30 ನಿಮಿಷ ಕೊಡಬೇಕೇ ಬೇಕು. ಇನ್ನೊಂದು ಇಸ್ ದ ಡಯಟ್. ಡಯಟ್ ಇಸ್ ದಿ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್. ನಿನ್ನ ಡಯಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಬಾಡಿ ನಿನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ಈ 3 ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಟ್. ಈ 3 ಜೊತೆಗೆ 4ನೇದು ದುರಭ್ಯಾಸಗಳಿಂದ ದೂರವಿರಬೇಕು. ಅದು ಬಹಳ ಮುಖ್ಯ. 70% ಆಫ್ ದ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ದ ಸ್ಮೋಕಿಂಗ್ ಆರ್ ಗುಟ್ಕಾ, ಪಾನ್ ಪರಾಗು, ಇದೆಲ್ಲದ್ರಿಂದ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಇಷ್ಟು ಚೆನ್ನಾಗಿ ನೀವು ತಿಳ್ಕೊಟ್ಟಿದ್ದನ್ನ ಜನರು ಗಮನದಲ್ಲಿಟ್ಕೊಂಡು ತಮ್ಮ ತಲೆಯಲ್ಲಿರೋ ಎಲ್ಲ ಭ್ರಮೆಗಳಬೇಕು. ಅದು ಬಹಳ ಮುಖ್ಯ. 70% ಆಫ್ ದ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ದ ಸ್ಮೋಕಿಂಗ್
ಆರ್ ಗುಟ್ಕಾ ಪಾನ್ ಪರಾಗು ಇದೆಲ್ಲದ್ರಿಂದ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಇಷ್ಟು ಚೆನ್ನಾಗಿ ನೀವು ತಿಳ್ಕೊಟ್ಟಿದ್ದನ್ನ ಜನರು ಗಮನದಲ್ಲಿಟ್ಕೊಂಡು ತಮ್ಮ ತಲೆಯಲ್ಲಿರೋ ಎಲ್ಲ ಭ್ರಮೆಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು ರಕ್ಷಿತ್ ಅವರೇ. ನಮಸ್ಕಾರ. ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್, ನಮಸ್ಕಾರ. ಧನ್ಯವಾದ. ನಮಸ್ಕಾರ.